ಅಜ್ಜಿ ಇಲ್ಲೇ ಕುತ್ಕೊಂಡತೆ. ಹೆಂಗಾರ ಮಾಡಿ ಅಜ್ಜಿಗೆ ಒಪ್ಪಿಸ್ಲೇಬೇಕು ಇವತ್ತು. ಅಜ್ಜಿ ಅಜ್ಜಿ ಏನಪ್ಪ ಯಜಮಾನ? ಅಜ್ಜಿ ಏನ್ ಮಾಡ್ತಿದ್ದೆ ಅಜ್ಜಿ? ಯಾಕಪ್ಪ ಕೊಂಡ್ ಕಾಣಿಸಕ್ಕಿಲ್ಲ, ಏನ್ ಮಾಡ್ತಿದೀನಿ ಅಂತ? ವಾ ಕಾಯಿ ಸುಲಿತಿದ್ಯಾ? ಸರಿ ಸರಿ ಸುಲಿ ಸುಲಿ ಸುಲಿ. ಇವನು ಪೀಟ್ಗೆ ಹಾಕಕ್ಕೆ ಬಂದಿದೀಯಾ? ಅದೇನಂತ ಹೇಳು ಅಜ್ಜಿ. ಮತ್ತೆ ಏನ್ ಗೊತ್ತಾ, ಈ ಸ್ಕೂಲಾಗೆ ಮೇಷ್ಟ್ರು ಹುಡುಗರ್ನೆಲ್ಲರನ್ನೂ ವಾರ ಸಂಚಾರ ಕರ್ಕೊಂಡು ಹೋಗ್ತಿದ್ದಾರೆ. ಹೌದೇನು? ಸರಿ ಸರಿ. ಅಯ್ಯೋ ಅಜ್ಜಿ, ಸರಿ ಸರಿ ಅಂದ್ರೆ ಹಂಗಾದ್ರೆ ನಾನು ಹೋಗೋದು ಬೇಡ್ದೆ? ಎಲ್ಲಿಗ್ಲಾ? ಈ ಅಜ್ಜಿಗೆ ಅರ್ಥನೇ ಆಗಕ್ಕಿಲ್ಲ. ಏನಾರು ಹೇಳಿದ್ರೆ ನಾಟಿ ಕೇಳಿಸ್ಕೊಂಬಕ್ಕಿಲ್ಲ. ಆಮೇಲೆ ಮತ್ತೆ ಎಲ್ಲಿಗ್ಲ ಅಂತ ಕೇಳ್ತತಿ. ಅಯ್ಯೋ ಅದೇನ್ ಹೇಳ ನಿಂದು ಅಂತಲ್ಲ ನಾವು ನನಗೆ ಇವಂದೊಂದು. ಅಯ್ಯೋ ಅಜ್ಜಿ, ನಿನ್ ತಲೆನೋವು ಹಂಗಿರ್ಲಿ. ಮತ್ತೆ ಮೇಷ್ಟ್ರು ಸ್ಕೂಲಿಗೆ ಎಲ್ಲಾರನ್ನೂ ವಾರ ಸಂಚಾರಕ್ಕೆ ದುರ್ಗದ ಕೋಟೆ ನೋಡ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲರೂ ಹೋಗ್ತಿದ್ದಾರೆ. ಅದಕ್ಕೆ ನಾನು ಹೋಗೋಣ ಅಂತ ಇದೀನಿ. ಸರಿ ಆಯ್ತು, ಹೋಗ್ಬಾ. ಅಜ್ಜಿ ಇಷ್ಟು ಈಸಿಯಾಗಿ ಹೋಗ್ಬಾ ಅಂತ ಒಪ್ಕೊಂಡ್ಬಿಟ್ಯಾ? ಅದ್ರಲ್ಲೇನೈತೆ, ಮೇಷ್ಟ್ರು ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಹೋಗ್ಬಾ ಅವ್ರ ಜೊತೆಗೆ. ಅಯ್ಯೋ ಅಯ್ಯೋ ಅಜ್ಜಿ, ಇವತ್ತೇ ಫಸ್ಟ್ ಟೈಮ್ ನೀನು ಇಷ್ಟು ಬೇಗ ಎಲ್ಲರೂ ಹೋಗ್ತೀನಿ ಅಂತ ಹೋಗ್ಬಾ ಅಂತ ಹೇಳಿದ್ದು ಇದೇ ಮೊದಲನೇ ಸರಿ. ಅದ್ರಲ್ಲೇನೈತ್ಲ, ಮೇಷ್ಟ್ರು ಕರ್ಕೊಂಡು ಹೋಗ್ತಿದ್ದಾರೆ, ಹುಡುಗರೆಲ್ಲ ಹೋಗ್ತಿದ್ದಾರೆ ಅಂದ್ರೆ ಮತ್ ಹೋಗ್ಬಾ ಅಂತ ಹೇಳದೆ. ಅಯ್ಯೋ ಅಜ್ಜಿ, ನಿನ್ ಬಾಯಿ ಸಕ್ಕರೆ ಹಾಕ, ಎಷ್ಟು ಬೇಗ ಹೂ ಅಂದ್ಬಿಟ್ಟಲ್ಲ ಅಜ್ಜಿ. ಯಪ್ಪ 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 ಯಪ್ಪ, ನೀನ್ ಈ ತಾನೆ ತುಂಬಾನೇ ಬದಲಾಗಿದೆ ಬಿಡಜ್ಜಿ. ಲೇ ಪಾಪ, ನಾ ಏನ್ ಬದಲಾಗಿಲ್ಲ ಏನಿಲ್ಲ, ನಾ ಇದ್ದಂಗೆ ಇದ್ದೀನಿ. ನಿಮ್ ಮೇಷ್ಟ್ರು ಕರ್ಕೊಂಡು ಹೋಗ್ತಾರಂದ್ರೆ ಹೋಗ್ಬಾ, ಈಗ ನನ್ ಕೆಲಸ ಮಾಡಕ್ ಬಿಡು. ಅಯ್ಯೋ ಅಜ್ಜಿ, ಹೋಗ್ಬಾ ಅಂತ ಹೇಳ್ಬಿಟ್ರೆ ಮುಗಿತೆ, ಮತ್ ಕೊಡು ಮತ್ ದುಡ್ಡ. ದುಡ್ಡ? ಎಂತ ದುಡ್ಲ? ಈಗನಪ್ಪ ಈ ಅಜ್ಜಿ ಮಾತಾಡದ. ಅಜಯ್, ಮತ್ತೆ ದುರ್ಗದ ಕೋಟೆ ನೋಡ ಕರ್ಕೊಂಡು ಹೋಗ್ತಾರೆ ಮೇಷ್ಟ್ರು ಅಂತ ಹೇಳಿದ ತಕ್ಷಣ ಹೋಗ್ಬಾ ಅಂತ ಹೇಳ್ಬಿಟ್ಟಲ್ಲ, ಮತ್ತೇನು ಹಂಗೆ ಕರ್ಕೊಂಡು ಹೋಗ್ತಾರೆ ಮೇಷ್ಟ್ರು? ಮತ್ತೆ ಇನ್ನೇನು? ಓ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ದೆ ಕಣಜ್ಜಿ. ಮೇಷ್ಟ್ರು ಪುಕ್ಸಟೆ ಕರ್ಕೊಂಡು ಹೋಗಕ್ಕೆ ಅವರೇ ನಮ್ಮ ಅಪ್ಪ ಅಮ್ಮನೇ. ನೀನ್ ಒಳ್ಳೆ ಎಲ್ಲರಿಗೂ 100 ರೂಪಾಯಿ ಇಸ್ಕೊಂಬರಕ್ಕೆ ಹೇಳಿದ್ದಾರೆ. 100 ರೂಪಾಯಿ ಕೊಟ್ರೆ ಕರ್ಕೊಂಡು ಹೋಗೋದು, ಫೀಸ್ ಅದು. ನೀನ್ ಒಳ್ಳೆ ಎಂತ ಚಂದವಾಗಿ ಹೋಗ್ಬಾರ್ಲ ಅಂದ್ಬಿಟ್ಟೆ, ಈಗ ದುಡ್ಡ ಎಂತ ದುಡ್ಡು ಅಂತ ಕೇಳ್ತಾ ಇದೀಯ? ಏನೋ ದುಡ್ಡು ಬೇರೆ ಕೊಡ್ಬೇಕಾ? ಅಯ್ಯೋ ಅಯ್ಯೋ ನನ್ ಶಿವನೇ, ನಾನೆಲ್ಲ ಮೇಷ್ಟ್ರು ಹಂಗೆ ಪ್ರಿಯ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಮಾಡಿದ್ದೆ. ಕರ್ಕೊಂಡು ಹೋಗ್ತಾರೆ ಪ್ರಿಯಾಗೆ. ಮೇಷ್ಟ್ರು ನಮ್ಮ ಅಜ್ಜ ಪ್ರಿಯ ಕರ್ಕೊಂಡು ಹೋಗ್ಬಿಡ್ತಾರೆ ನಿನಗೆ. ಹಂಗಿದ್ರೆ ಎಲ್ಲಿ ಹೋಗೋದು ಬೇಡ, ಸುಮ್ ಮನೆಗಿರು. ಅಜ್ಜಿ ಬಾಯಿ ಮೋಸ ಕಣಜ್ಜಿ. ಈಗ ತಾನೇ ಹೋಗ್ಬಾ ಅಂತ ಹೇಳಿ ಈಗೆಲ್ಲ ಬೇಡ ಮನೆಗಿರು ಅಂತ ಹೇಳ್ತಿದೀಯ. ಕಲ್ಲ, ಅಯ್ಯೋ ನಾನೆಲ್ಲ ಪ್ರಿಯ ಕರ್ಕೊಂಡು ಹೋಗ್ತಾರೆ ಮೇಷ್ಟ್ರು ಎಲ್ಲರನ್ನೂ ಅಂತ ಅನ್ನಂಗ್ ಗೊತ್ತ. ಅದಕ್ಕೆ ಹೋಗ್ಬಾ ಅಂತ ಹೇಳ್ದೆ. ಈಗ ದುಡ್ಡು ಬೇರೆ ಕೊಡ್ಬೇಕು ಅಂತೀಯ, ಎಲ್ಲಿನ ತರನ? ನಂತವ್ ಯಾವ ದುಡ್ಡು ಇಲ್ಲ. ಪ್ರಿಯಾಗಾದ್ರೆ ಎಲ್ಲಿ ಬೇಕಾದ್ರೂ ಕಳಿಸ್ಬಿಡ್ತೀಯ, ದುಡ್ಡು ಕೊಡೋದಾದ್ರೆ ಎಲ್ಲೂ ಹೋಗ್ಬೇಡ, ಮನೆಗೆ ಬಿದ್ದಿರು ಅಂತೀಯ. ಅಲೇ ಮತ್ತೆ ನಿನಗೆ ಕೊಡಕ್ಕೆ ದುಡ್ಡು ಎಲ್ಲಿನ ತರನ? ಅಜ್ಜಿ ನಂಗೆ ಬಾರಿ 1000 ರೂಪಾಯಿ ದುಡ್ಡು ಕೊಡ್ಬೇಕು ಅನ್ನಂಗ ಆಡ್ತೈತಿ. ಯೋನ ಬರೀ 100 ರೂಪಾಯಿ ಆಟೆಯ. 100 ರೂಪಾಯಿ ಆಟೆಯ. ನಿನಗೆ 100 ರೂಪಾಯಿ ಆಟೆ ಅನಿಸ್ತೈತಿ. ನಮಗೆ ದೊಡ್ಡ ಕಣಪ್ಪ. ನಿನಗೆ ದುಡ್ಡಿನ ಬೆಲೆ ಗೊತ್ತಿಲ್ದನಿಗೆ 100 ರೂಪಾಯಿನೂ 1 ರೂಪಾಯಿ ಕಣ್ಣ ಕಾಣ್ತೈತಿ. ದುಡಿಯೋರಿಗೆ ಗೊತ್ತಾಕತಿ 100 ರೂಪಾಯಿ ಬೆಲೆ ಏನು ಅಂತಂದು ಹೇಳ್ಬಿಟ್ಟ ಹಂಗೆ 100 ರೂಪಾಯಿ ಆಟೆ ಅಂತಂದು ಹಂಗೆ ಬರ್ತೈತೆ 100 ರೂಪಾಯಿ. ಈಗೇನು ಕೊಡ್ತೀಯ ಕೊಡಲ್ಲಜ್ಜಿ? ಎಲ್ಲರೂ ಹೋಗ್ತಿದ್ದಾರೆ, ನಾನು ಒಬ್ಬನೇ ಇಲ್ಲಿರೋನೇನ್ ಮನೆಗೆ. ನೋಡ್ಲ ಪಾಪ, ನನ್ನ ಹತ್ರ 1 ರೂಪಾಯಿನೂ ದುಡ್ಡಿಲ್ಲ. ಬರಿಗೈ ಆಗಿದ್ದೀನಿ. ನನ್ನನ್ನು ಏನು ಕೇಳಬೇಡ. ಸುಳ್ಳು ಯಾಕೆ ಹೇಳ್ತಿ ಬಿಡಜ್ಜಿ? ನೀನು ದುಡ್ಡಿಲ್ದಂಗಿರ್ತೀಯ,
ಎಲ್ಲ ಬುಡ್ಡಿ ಚೀಲದಾಗೆ ಎಲ್ಲ ಬಾಕ್ಸ್ಗಳಿಗೆ ಭರಣಿಗಳಿಗೆ ಇಟ್ಟಿರ್ತೀಯ. ಕೊಡ್ಲಾರ್ದ ನನ್ನ ಹತ್ರ 1 ರೂಪಾಯಿನೂ ಇಲ್ಲ, ಬರೀ ಗೈದಿ ಆಗಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳ್ತೀಯ. ನಿಂಗೆ ಯಾವಾಗ್ಲೂ ಈಟೆ. ನಾನು ಯಾಕೆ ಸುಳ್ಳು ಹೇಳಿ, ಇರೋದನ್ನೇ ಹೇಳ್ತಾ ಇರೋದು. ಅಲ್ಲಿ ಇಲ್ಲಿ ಒಂದಿಷ್ಟು ಚಿಲ್ಡ್ರೆಗಳು ಇದ್ದಿತ್ತು, 4 ದಿವಸದಿಂದ ಅದು ಇದು ಅಂಗಡಿಗೆ ಅದಿಲ್ಲ ಇದಿಲ್ಲ ಅಡುಗೆ ಮಾಡಕ್ಕಂತ ಹೇಳಿ ತಗೊಂಬಂದು ಎಲ್ಲ ಖರ್ಚಾಗೋತು. 1 ರೂಪಾಯಿನೂ ದುಡ್ಡಿಲ್ಲ ನೋಡು. ಹೋಗಿ ನಿಮ್ಮ ಅಜ್ಜನ್ ಕೇಳೋಗು. ನಿಮ್ಮ ಅಜ್ಜನ್ ತಾವ್ ಏನಾರ ಇದ್ರೆ ಕೊಟ್ರು ಕೊಡ್ಬೋದು. ಅವ ಅಜ್ಜನೇ ಯಾರು ಕೇಳ್ತಾರ? ಹೋಗಜ್ಜಿ, ಅವ ಅಜ್ಜ ಕೇಳಿದ್ರು ಕೊಡಕ್ಕಿಲ್ಲ, ಇಟ್ಕೊಂಡ್ರು ಇಲ್ಲ ಅಂತಾನೆ ಹೇಳೋದು. ಬೇಕಾದ್ರೆ ನೀನೇ ಅವ ಅಜ್ಜನ್ ತಾವ್ ಹೇಳಿ ಇಸ್ಕೊಡು. ಅಯ್ಯೋ ನಿಮ್ಮ ಅಜ್ಜನ್ ಕೊಡಲ್ಲ ಅಂತ ಹೇಳ್ಬಿಡ್ತೀನಿ ನಿನಗೆ. ಹೋಗಿ ಕೇಳೋಗು, ಕೊಡಲ್ಲ ಅನ್ನಕ್ಕಿಲ್ಲ. ಅಜ್ಜ ಹಿಂಗೆ ಎಲ್ಲರೂ ಹೋಗ್ತಿದಾರೆ, 100 ರೂಪಾಯಿ ಬೇಕಂತೆ ಅಂತಂದು ಕೇಳು. ಕೊಡ್ತತಿ. ಹೋಗಜ್ಜಿ, ಅವ ಅಜ್ಜ ಸುಮ್ನೆ ಬೈತತಿ. ನಿನಗೆ ಹಾಕಲ್ಲ 100 ರೂಪಾಯಿ? ನನ್ನ ಹತ್ರ ಎಲ್ಲ ತರ್ತಿ. ಬಿಳಿ ಹಚ್ಚಕ್ಕಿಲ್ಲ, ಇವನಿಗೆ 100 ರೂಪಾಯಿ ಬೇಕಂತೆ. ಎಲ್ಲಿಂದ ತರ ನೋಡ್ಲ ಅಂತ ಅಜ್ಜ ಬೈತದ ಕಣ ಜೋಯ್. ಯಾವತ್ತಾನೆ ಅವ ಅಜ್ಜ ಕೈಗೆ ದುಡ್ಡು ಕೊಟ್ಟತಿ ಹೇಳು? ನೀನು ಒಳ್ಳೆ ಅವ ಅಜ್ಜನ್ ಕೇಳು ಅಂತ ಹೇಳ್ತೀಯ. ಈಸ್ಕೊಡೋದಿದ್ರೆ ನೀನೇ ಈಸ್ಕೊಡು. ನಾನಂತ್ರ ಅವ ಅಜ್ಜನ್ ತಾವ್ ಹೋಗಿ ಕೇಳಕ್ಕಿಲ್ಲ. ಕೇಳೋದ್ರೊಳಗೆ ಹಂಗೆ ಇರು. ನಿನಗೆ ದುಡ್ಡು ಬೇಕಾಗಿರೋನು ನೀನು ಹೋಗಿ ಕೇಳ್ಬೇಕು. ಮತ್ ನನಗೆ ಹೇಳ್ತಾನೆ ಕೇಳು ಅಂತಂದು. ಅಜ್ಜಿ, ಅವ ಅಜ್ಜನ್ ತಾವ್ ಯಾರು ಕೇಳ್ತಾರೆ ಅಜ್ಜಿ? ನೀನೇ ಕೇಳಿ ಇಸ್ಕೊಡಜ್ಜಿ. ಹೆಂಗ್ ಮಾಡ್ತೀಯಲ್ಲ ಅಜ್ಜಿ? ಅವ ಅಜ್ಜ ನನಗಾದ್ರೂ ಕೊಡಕ್ಕಿಲ್ಲ. ನೀನು ಒಂದ್ ಮಾತು ಹೇಳಿದ್ರೆ ಸಾಕು, ಹಂಗೆ ಕೊಡ್ತೈತಿ. ನಾನಾದ್ರೆ ಹೋಗಿ ಏನಾದ್ರು ಕೇಳಿದ್ರೆ ಸುಮ್ಮನೆ ಸತಾಯಿಸ್ತದ ಅವ ಅಜ್ಜ. ನೀನೇ ಕೇಳಿ ಇಸ್ಕೊಡಜ್ಜಿ. ಇಲ್ಲ ಕಣ್ಲ ಪಾಪ, ನನಗೆ ಮಾಡಕ್ಕೆ ಕೆಲಸ ತುಂಬಾ ಐತಿ. ಹೋಗಿ ನೀನೆ ಕೇಳಿ ಇಸ್ಕೊ ಹೋಗು. ಅವ ಅಜ್ಜೇನ್ ಕೊಡಲ್ಲ ಅನ್ನಕ್ಕಿಲ್ಲ. ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನ್ ತಾವ್ ಬಂದ್ ಹೇಳು, ಆಮೇಲೆ ನಾನು ಕೇಳ್ತೀನಿ. ಮೊದ್ಲೇ ಕೇಳ್ದಲೆ ಮಾಡ್ದಲಿಯ ಕೊಡಕ್ಕಿಲ್ಲ ಅಂತ ಹೇಳ್ಕೊಂಡು ಕುತ್ಕಂತಿ ಕಿಸ್ಕಂತ. ಹೋಗ್ ಎದ್ದೋಗ್ ಕೇಳೋಗು. ಇಲ್ಲ, ನಾನು ಹೋಗಕ್ಕಿಲ್ಲ. ಅವ ಅಜ್ಜನ್ ಯಾಕೆ ಕೇಳ್ತಾರೆ? ಅವ ಅಜ್ಜಿ ಎತ್ತಲಿ ಏನ್ಲ ಅಂತ ಬೈಯೋದು ಬಿಟ್ರೆ ಇನ್ನೇನು ಮಾಡಕ್ಕಿಲ್ಲ. ನಾನ್ ಮಾತ್ರ ಅವ ಅಜ್ಜನ್ ತಾವ್ ಹೋಗಿ ಕೇಳಕ್ಕಿಲ್ಲ. ಬೇಕಾದ್ರೆ ನೀನೇ ಕೇಳಿ ಕೊಡಿಸ್ಬಾ. ಇಲ್ಲ ಅಂದ್ರೆ ನಾನು ಸ್ಕೂಲಿಗೆ ಹೋಗಕ್ಕಿಲ್ಲ, ಎಲ್ಲೂ ಹೋಗಕ್ಕಿಲ್ಲ. ಇವತ್ತು ಮನೆಗೆ ಇರ್ತೀನಿ 10 ಗಂಟೆ. ಉಣ್ಣೋದು ಇಲ್ಲ, ಏನಿಲ್ಲ. ಮುಗ್ದೋ ಕತೆ. ಇನ್ನ ಗುಯ್ ಅಂತ ಸಾಗರ ಕಚ್ಚಿದನು, ಇನ್ ನಿಲ್ಸೋದೇ ಇಲ್ಲ. ಆತ್ ಬಿಡು, ಕಿಸ್ಬೇಡ. ನಾನು ಕೇಳ್ತೀನಿ ಮಜ್ಜನ್ ತಾವ. ಓಯ್ಯೋ, ಇವ್ರ ಅಜ್ಜನ್ ತಾವ ಹೋಗಿ ದುಡ್ಡು ಕೇಳಕ್ಕೆ ಇವನ್ ಹುಲಿ ಹತ್ರ ದುಡ್ಡು ಕೇಳ್ತೀನಿ ಅನ್ನೋ ತರ ಆಡ್ತಾನೆ. ನಿಜವಾಗ್ಲೂ ಇಸ್ಕೊಡ್ತೀಯನಜ್ಜಿ? ಏನ್ ಸುಮ್ನೆ ಸುಳ್ಳು ಹೇಳ್ತಿದೀಯ? ಅಯ್ಯ, ನಿಜವಾಗ್ಲೂ ಇಸ್ಕೊಡ್ತೀನಿ ಬಿಡು. ಹುಯ್ ಅನ್ಬೇಡ ನೀನು. ಹೌದೇನಜ್ಜಿ? ಥ್ಯಾಂಕ್ ಯು ಕಣಜ್ಜಿ. ಅಜ್ಜಿ ಮತ್ತೆ ಎಲ್ಲರೂ ಹೋಗ್ತಿದಾರಲ್ಲ, ಅವರು ಮನೆಗೆಲ್ಲರೂ ತಿಂಡಿ ಮಾಡಿಸ್ಕೊಂಡ್ ಬರ್ತಾರಂತೆ ನನ್ನ ಫ್ರೆಂಡ್ಸ್ ಎಲ್ಲ. ಅಜ್ಜಿ ನಂಗೂ ತಿನ್ನಕ್ಕೆ ಏನಾದ್ರೂ ಮಾಡ್ಕೊಡಜ್ಜಿ. ಅಯ್ಯೋ, ಇದು ಬೇರೆ ನಿಂದು. ದುಡ್ಡು ಕೊಟ್ಟು ನೀನು ಕಳ್ಸೋದಲ್ದಲೆ ತಿನ್ನಕ್ ತಿಂಡಿ ಬೇರೆ ಮಾಡ್ಕೊಡ್ಬೇಕು. ಆತ್ ಬಿಡು, ಇವನ್ ಮಾಡ್ಕೊಡಕ್ಕು. ಅಜ್ಜಿ ಮೇಷ್ಟ್ರು ಏನಾದ್ರೂ ಮಾಡಿಸ್ಕೊಂಡ್ ಬರ್ರಿ ತಿನ್ನಕ್ಕೆ ಅಂತ ಹೇಳಿದಾರೆ. ಏನಾದ್ರೂ ತಿನ್ನಂತದ್ ಮಾಡ್ಕೊಡಜ್ಜಿ. ಏನಾದ್ರೂ ಆತು. ಈ ಕರ್ದವಲಕ್ಕಿ, ಈ ರೊಟ್ಟಿ, ಪುಡಿ ಚಟ್ನಿ ಆ ತರದ್ದೇನಾದ್ರೂ ಮಾಡ್ಕೊಳಜ್ಜಿ. ಚೆನ್ನಾಗಿರ್ತತಿ. ಒಂದ್ಸಲಿ ಟೂರ್ಗೆ ಹೋದಾಗ, ಮೈಸೂರು ಟೂರ್ಗೆ ಹೋದಾಗ ಮಾಡ್ಕೊಟ್ಟಿದ್ದಲ್ಲ, ಅವಾಗ ಮೇಷ್ಟ್ರೆಲ್ಲ ತಿಂದ್ಬಿಟ್ಟು ಭಾರಿ ಚೆನ್ನಾಗೈತಿ ಅಂತ ಹೇಳಿದ್ರು. ಆ ತರನೇ ಏನಾದ್ರೂ ಮಾಡ್ಕೊಡಜ್ಜಿ. ಅಲ್ಕಂಡ್ಲ ಪಾಪ, ಅವತ್ತೇನೋ ನಿಮ್ಮಮ್ಮ ಇದ್ಲು ಮನೆಗೆ, ತರದೆಲ್ಲ ಮಾಡ್ಕೊಟ್ಟಿದ್ಲು ಹೋಗಾರ. ಈಗ ನಿಮ್ಮಮ್ಮ ಏನೂ ಇಲ್ಲ, ನಾನ್ ಎಲ್ಲ ಬದುಕು ಮಾಡ್ಕೊಂಡು ನಿನ್ ಕೇಳಿದ್ದೆಲ್ಲ ತಿಂಡಿ ಮಾಡ್ಕೊಡಕ್ ಆಕತಿ? ಸುಮ್ನೆ ಯಾವ್ದಾರ ಒಂದ್ ತಿಂಡಿ ತಗೊಂಡ್ ಹೋಗು. ಬೇಕಾದ್ರೆ ನಿಮ್ಮ ಅಜ್ಜನ್ ತಾವ ಇನ್ನೊಂದ್ 50 ರೂಪಾಯಿ ಇಸ್ಕೊಡ್ತೀನಿ, ಅಲ್ಲಿ ಏನಾರ ತಿಂಡಿ ಪಂಡಿ ತಿನ್ಕೊಂಬಿಡು. ಈ ಮಾಡ್ಕೊಡಕ್ಕೆಲ್ಲ ಆಗಕ್ಕಿಲ್ಲ. ನೋಡಿದ್ಯಲ್ಲ ಮನೆಗೆ ಒಟ್ಟು ಬದುಕೈತಿ ಅಂತಂದು ಎಲ್ಲದನ್ನು ಒಬ್ಳೆ ಮಾಡ್ತಿದ್ದೀನಿ. ನಿಮ್ಮ ಅಮ್ಮ ಇದ್ರೆ ನಿನಗೆ ಅದೇನ್ ತಿಂಡಿ ಬೇಕಾ ಮಾಡ್ಕೊಡ್ತಿದ್ಲು. ನಾನು ಈ ಅಡ್ಗೆನು ಮಾಡ್ಕೊಂಡು ಮನೆ ಕೆಲಸನೂ ಮಾಡ್ಕೊಂಡು ನೀನ್ ಕೇಳಿದ್ದೆಲ್ಲ ಮಾಡ್ಕೊಡಕ್ ಆಗಲ್ಲ ಕಣಪ್ಪ. ಯಾವ್ದಾದ್ರು ಒಂದ್ ಮಾಡ್ಕೊಡ್ತೀನಿ. ಅದ್ರ ಜೊತೆ ಏನೋ ಅಂಗಡಿ ಪಂಗಡಿ ಏನೋ ತಗೊಂಡ್ ಹೋಗು. ಸರಿ ಆತ್ ಬಿಡಜ್ಜಿ.
ಇವ ಅಮ್ಮ ಯಾವಾಗ ಬರ್ತತೆ ಏನ ಹೋಗಿ ಎಷ್ಟ್ ದಿನ ಆಯ್ತು ಯಾವಾಗ ಬರ್ತತೆ ಅಂತಜಿ ಅಮ್ಮಯ್ಯ ಗೊತ್ತಲ್ ಕಡ್ಲ ಪಾಪ ನಿಮ್ಮ ಅಮ್ಮಯ್ಯ ಓದಕ್ಕೆ ಫೋನೂ ಮಾಡಿಲ್ಲ ಮಗ ಹೆಂಗದನೆ ಮನೆಗೆ ಏನ್ ನಡೀತೈತಿ ಅನ್ನೋದು ಏನಾರು ಕೇಳ್ಬೇಕು ಹೋಗಿ ಅನ್ನೋದು ಏನಾಯ್ತು ನೋಡು ಅಲ್ಲಿಗೆ ಹೋಗ್ಬಿಟ್ಲು ಹೋಗಿ ಅಲ್ಲೇ ಆಗ್ಬಿಟ್ಲು ನೀನು ಒಂದಿಟ್ಟ ನಿಮ್ಮ ಅವ್ವಗೆ ಫೋನ್ ಗಿನ್ ಹಚ್ಚಿ ಮಾತಾಡು ಹಿಂಗ್ ಹೋಗ್ತಾ ಇದೀನಿ ಅಮ್ಮಯ್ಯ ಅಂತ ಅವಳಿಗೆ ಹೇಳ್ಬಿಡು ಸರಿ ಕಣಜ್ಜಿ ಆಯ್ತು ಅಮ್ಮಯ್ಯಗೆ ಇವಾಗೆ ಫೋನ್ ಮಾಡ್ತೀನಿ ಸರಿ ಸರಿ ಹೋಗ್ ಮಾಡು ಹೋಗು ಫೋನ್ ಎಲ್ಲಿ ಇಟ್ಟೇಜಿ ಅಲ್ಲೇ ಟಿವಿ ತಾವಿಟ್ಟಿ ನೋಡ ಸರಿ ಕಣಜ್ಜಿ ಅಜ್ಜಿ ಅಜ್ಜಿ ಮತ್ ನಾನು ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಅವ ಅಜ್ಜನ ಹತ್ರ ಇಸ್ಕೊಡು ಇವತ್ತೇ ಮೇಸ್ಟ್ರಿ ಕೊಡ್ಬೇಕು ಸರಿ ಆಯ್ತು ಹೋಗು ಹಬ್ಬ ಸದ್ಯ ಹೆಂಗ ನಮ್ಮ ಅಜ್ಜಿನ ಕಾಸಿ ಪೀಸಿ ಒಪ್ಸಿದ್ದಾತು ನಮ್ಮ ಅಜ್ಜನ್ ತಾವ 100 ರೂಪಾಯಿ ಕೊಟ್ಬಿಟ್ರೆ ಅಷ್ಟೇ ಸಾಕು ಮೇಸ್ಟ್ರಿಗೆ ಹೋಗಿ ಇವತ್ತು ಕಟ್ಬಿಡ್ತೀನಿ ಫೀಸ್